ನಮಸ್ತೆ ರೈತ ಬಾಂಧವರೇ, ನಮ್ಮ ಹೆಸರು ರಘು ಅಂತ ಹೇಳ್ಬಿಟ್ಟು ನಾವು ಮಾರ್ಸ್ ಕೇರ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಕಂಪ್ನಿಯಿಂದ ಬಂದಿದ್ದೀವಿ. ನಾವು ಇವತ್ತು ದಾವಣಗೆರೆ ಜಿಲ್ಲೆ ಚನ್ನಗಿರಿ ತಾಲೂಕು ಅರೇಹಳ್ಳಿ ಗ್ರಾಮ ನಾಗರಾಜ್ ಅವ್ರ ಪ್ಲಾಟಿಗೆ ಬಂದಿದ್ದೀವಿ. ಅವರಿಗೆ ನಮ್ಮ ಮಾರ್ಸ್ ಕೇರ್ ಕಂಪ್ನಿ ಪ್ರಾಡಕ್ಟ್ ನೀಡಿದ್ವಿ. ಅದ್ರ ಬಗ್ಗೆ ಅವ್ರ ಅನಿಸಿಕೆ ಏನಿದೆ ಎಂಬುದನ್ನು ಅವರ ಮಾತಲ್ಲೇ ಕೇಳಿ ತಿಳ್ಕೊಂಡು ಬನ್ನಿ. ಸರ್ ನಮಸ್ತೆ, ನಿಮ್ಮ ಹೆಸರು? ನಮಸ್ತೆ ನಾಗರಾಜ್ ಅಂತ ಸರ್. ನಿಮ್ಮೂರು? ಅರೇಹಳ್ಳಿ ಸರ್. ಚನ್ನಗಿರಿ ತಾಲೂಕು ದಾವಣಗೆರೆ ಜಿಲ್ಲೆ. ಸರ್, ನಮ್ಮ ಮಾರ್ಸ್ ಕೇರ್ ಪ್ರಾಡಕ್ಟ್ ಬಗ್ಗೆ ನಿಮ್ಮ ಅನಿಸಿಕೆ ಏನು ಸರ್? ಯಾವ ತರ ಇದೆ ಅಂತ? ಕಡಿಮೆ ಖರ್ಚಲ್ಲಿ ಅಧಿಕ ಇಳುವರಿ ಪಡೆಯಬಹುದು. ಎಷ್ಟು ಎಕರೆ ಸರ್ ನಿಮ್ದು? ನಮ್ದು 6 ಎಕರೆ ಮಾಡಿದ್ದೆ. 6 ಎಕರೆ ಮಾಡಿದ್ದೀರಾ? ಅಂದ್ರೆ 6 ಎಕರೆಗೂ ಮಾರ್ಸ್ ಕೇರ್ ಕಂಪ್ನಿ ಪ್ರಾಡಕ್ಟ್ ಯೂಸ್ ಮಾಡಿದ್ದೀರಾ? ಸರ್, ಫಸ್ಟಿಗೆಲ್ಲ ಯಾವ ತರ ಗೊಬ್ಬರ ಯೂಸ್ ಮಾಡ್ತಿದ್ರಿ ನೀವು? ಫಸ್ಟಿಗೆಲ್ಲ ತಳಕ್ ಒಂದು ಟೈಮು, ನೆಕ್ಸ್ಟ್ ಮೇಲೆ ಗೊಬ್ಬರ ಒಂದು ಟೈಮ್, ಕಳೆ ತೆಗೆದ ಒಂದು ಟೈಮ್, ಲಾಸ್ಟ್ ಗೊಬ್ಬರ 4 ಟೈಮ್ ಗೊಬ್ಬರ ಹಾಕಿದ್ವಿ. ಈ ಮಾರ್ಸ್ ಕೇರ್ ಉಪಯೋಗ ಮಾಡೋದ್ರಿಂದ ಎಕರೆಗೆ ಒಂದು ಚೀಲ ಯೂರಿಯಾದಂಗೆ, ಎಕರೆಗೆ 2 ಲೀಟರ್ ಔಷಧಿ ಹಂಗೆ ಮಿಕ್ಸ್ ಮಾಡ್ಕೊಂಡು 3 ಟೈಮ್ ಹಾಕಿದ್ದೆ ನಾವು. ಫಸ್ಟಿಗೆಲ್ಲ ಖರ್ಚು ಯಾವ ತರ ಆಗ್ತದೆ ಸರ್? ಎಷ್ಟಾಗ್ತದೆ ಎಕರೆಗೆಲ್ಲ? ಬಹಳ ಖರ್ಚಾಗುತ್ತು. ಇಳುವರಿ ಸಾಧಾರಣ ಮಾಮೂಲಿ ಬರ ಅಂತ ಬರುತ್ತೆ. ಇದನ್ನು ಯೂಸ್ ಮಾಡೋದ್ರಿಂದ ನಮಗೆ ಖರ್ಚು ಕಡಿಮೆ ಆಗ್ತೈತಿ, ಇಳುವರಿ ಬರ್ತೈತಿ. ಇಳುವರಿ ಚೆನ್ನಾಗಿ ಬರ್ತೈತಿ. ಫಸ್ಟಿಗೆಲ್ಲ ಎಷ್ಟು ಬರುತ್ತೆ ಸರ್ ನಿಮ್ಗೆ ಇಳುವರಿ? 35-38 ಹಂಗೆ ಬರ್ತೈತಿ. 40 ಆಸಪಾಸನೆ ಬರ್ತದೆ. ಖರ್ಚು ಕಡಿಮೆ ಆಗೋದ್ರಿಂದ ನಮಗೆ ಉಳಿತಾಯ ಬಹಳ ಆಗ್ತದೆ. ಎಕರೆಗೆ ಎಷ್ಟು ಖರ್ಚಾಗುತ್ತೆ ಸರ್ ಇದು? ಇದು ಎಕರೆಗೆ ನಮ್ಮ ಲೆಕ್ಕಾಚಾರ ನೋಡಿ 4ರಿಂದ 4,000 ರೂಪಾಯಿಗೆ ಲಿಕ್ವಿಡ್ ಗೊಬ್ಬರ ತುಂಬೋದು. ಫಸ್ಟಿಗೆಲ್ಲ ಎಷ್ಟಾಗ್ತದೆ ಸರ್ ನಿಮ್ದು? 13ರಿಂದ 14,000 15,000 ತನಕ ಆಗಿದೆ ನಮ್ಗೆ. ಅಂದ್ರೆ ಒಂದು ಮುಕ್ಕಾಲ್ ಭಾಗ ಉಳಿತಾಯ ಆಗುತ್ತೆ. ಉಳಿತಾಯ ಆಗುತ್ತೆ. ಇಲ್ಲಿ ಕೇಳ್ತಿದಾರೆ ಸರ್ ಅಕ್ಕಪಕ್ಕ ರೈತರೆಲ್ಲ, ಏನು ಈ ತರ ಬೆಳಿತಿದಾರಲ್ಲ ಅಂತಂದು ಎಲ್ಲ ಕೇಳ್ತಿದಾರೆ. ಅದೇ ಹೆಂಗೆ ಏನಪ್ಪಾ ಅಂದ್ರೆ ಮುಂದೆ ಭತ್ತ ರೇಟಿಗೆ ಹೆಂಗಪ್ಪ ಅಂದ್ರೆ ಭತ್ತ ಏನಾರ ಫೇಲ್ ಆಗಿತ್ತೇನೋ, ಯಾಕೆ ಬೇಕು ದುಬಾರಿ ಗೊಬ್ಬರದಾಗ, ಈಗ ಸುಮ್ಮನೆ ಖರ್ಚು ಯಾಕಂದ್ರೆ ಮಾಡ್ಕೊಳ್ಳೋದನ್ನ ಹೆದರಿಕೆ ಮಾಡ್ತಾರೆ. ಈಗ ನಮ್ದು ನೋಡಿದ್ಮೇಲೆ ಖುಷಿ ಪಡ್ತಾರೆ, ನಾವು ಮಾಡಿದ್ರೆ ಅನುಕೂಲ ಆಗುತ್ತೇನೋ ಅಂತ ಮಾತಾಡ್ತಾರೆ. ಇವಾಗ ಫಸ್ಟಿಗೆ ಮಾಡೋದ್ ಬೇಡ ಅನ್ಕಂದ್ರೆ ನಿಮ್ ನೋಡಿ ಮೇಲೆ ಮಾಡ್ಬೇಕಂತ ಬಂದು ಕೇಳ್ತಿದಾರೆ. ಈ ಸರಿ ಇನ್ನೊಂದು ಸೀಸನ್ ಮುಗಿತು, ಮುಂದಿನ ಸರಿ ಇನ್ನೊಂದು ಬಹಳ ಜನ ಮಾಡೋ. ಈಗ ಖರ್ಚು ಕಮ್ಮಿ, ಇಳುವರಿ ಚೆನ್ನಾಗಿ ಬರ್ತದೆ. ಬಳಸೋ ವಿಧಾನ ಹೇಗೆ ಸರ್ ಇದು? ನಾವು ಹಚ್ಚಿ 8 ದಿನದ ಮೇಲೆ ಒಂದು ತೆಳ್ಳಗೆ ನೀರು ನಿಲ್ಸಿ, 1 ಇಂಚ್ ನೀರಿನ ನಿಲ್ಸಿ ಅಂತ ಎಕರೆಗೆ 2 ಲೀಟರ್ ನಂಗೆ 2 ಲೀಟರ್ ಲಿಕ್ವಿಡ್, 1 kg ಮಾರ್ಸ್ ಮ್ಯಾಜಿಕ್, ಎಕರೆಗೆ 30 kg ಯೂರಿಯಾದಂಗೆ ಮಿಕ್ಸ್ ಮಾಡಿ ಎಕರೆಗೆ ನಾವು ಸಿಂಪಡಣೆ ಚೆಲ್ಲಿದೆ ಗೊಬ್ಬರ. ಚೆಲ್ಲಿದ್ದೀರಾ? ಸರ್, ಈ ಪ್ರಾಡಕ್ಟ್ ಬಗ್ಗೆ ಎಲ್ಲ ಚನ್ನಗಿರಿ ತಾಲೂಕಿನ ರೈತರಿಗೆ ಏನು ಹೇಳಕ್ ಇಷ್ಟಪಡ್ತೀರಾ? ಇದನ್ನ ಮಾಡೋದ್ರಿಂದ ಏನಪ್ಪ ಅಂದ್ರೆ ರೈತರಿಗೆ ಕಡಿಮೆ ಖರ್ಚಲ್ಲಿ ಅಧಿಕ ಇಳುವರಿನ ಪಡೆಯಬಹುದು. ಕಡಿಮೆ ಖರ್ಚಲ್ಲಿ ನಾವು ಮಾಡಿರೋದ್ರಿಂದ ಭತ್ತ ನೋಡ್ರಿ ಚೆನ್ನಾಗಿ ಈ ನಮ್ನಿ ಇದೆ ಭತ್ತ ನಮ್ದು. ಇದಷ್ಟು ಇದು ಅಷ್ಟು ಸರ್ ಎಲ್ಲ ಕಾಣದ ಬೋಂಡ್ರೆ ಹೊಟ್ಟಿದ್ದು, ಈ ಬೋಂಡ್ರೆ ಹೊಟ್ಟಿದ್ದು. ಎಷ್ಟು ಎಕರೆ ಟೋಟಲ್ ಆಗಿ? 3 ಎಕರೆ. 3 ಎಕರೆಗೆ 3 ಎಕರೆ ಬೇರೆ ಕಡೆ ಇದೆ, ಬೇರೆ ಕಡೆ 3 ಎಕರೆ, ಒಟ್ಟು 6 ಎಕರೆ ಯೂಸ್ ಮಾಡಿ. ಈಗ ಇರೋ ಫಸಲು ನೋಡಿದ್ರೆ ಈಗ ನಿಮ್ದು ಅಂದಾಜು ಎಷ್ಟು ಬರ್ಬೋದು ಅಂತ ಆಯ್ತು ಸರ್ ನಿಮ್ದು? ನಮಗೆ 40 ಟಾರ್ಗೆಟ್ ಕಟ್ಟಿದ್ದೇವೆ. ಇನ್ನೂ ಒಂದು ಬಡ್ಡೆ ಕಾಳಿನ ಹಸಿರು ಇದೆಯಲ್ಲ ಸರ್, ಅದೆಲ್ಲ ಕಾಳು ಕಟ್ಟಿದ್ರೆ 40 ಲೆಕ್ಕಾಚಾರ ಕಟ್ಟಿದೆ ನಾವು. 40 ಲೆಕ್ಕಾಚಾರ ಕಟ್ಟಿದೆ. ಚೆನ್ನಾಗೈತೆ, ಎಲ್ಲ ಯೂಸ್ ಮಾಡ್ರಿ ಅಂತ ಹೇಳ್ತೀರಾ? ಹೌದು. ಇದು ಯೂಸ್ ಮಾಡೋದ್ರಿಂದ ಎಲ್ಲರಿಗೂ ರೈತರಿಗೆ ಬಹಳ ಅನುಕೂಲ ಆಗುತ್ತೆ. ಬಹಳ ಅನುಕೂಲ ಆಗುತ್ತೆ. ಕಡಿಮೆ ಖರ್ಚಲ್ಲಿ ಅದಕ್ಕೆ ಇಳುವರಿ ಪಡಿಬೋದಲ್ಲಪ್ಪ. ನೋಡಿದ್ರಲ್ಲ ರೈತ ಬಾಂಧವರೇ, ಈಗ ನಾಗರಾಜ್ ಅವರು ಇಷ್ಟೊತ್ತು ಹೇಳಿದ್ರು. ಹಾಗಾಗಿ ನೀವು ಈ ಪ್ರಾಡಕ್ಟ್ ನ ಯೂಸ್ ಮಾಡ್ರಿ, ಕಡಿಮೆ ಖರ್ಚಲ್ಲಿ ಅಧಿಕ ಇಳುವರಿ ಪಡೆಯಬಹುದು. ನಮಸ್ತೆ ಸರ್.